ಅರ್ಟಿಕಾ ಗೋಲ್ಡ್ ಎಲ್ಲರೂ ಕೇಳಿದ್ರೆ ಸೊ ಒಂದು ಒಳ್ಳೆ ಅಪರ್ಚುನಿಟಿ, ಮಲ್ಟಿಪಲ್ ಜಾಬ್ ರೋಲ್ಸ್ ಕಾಲ್ ಮಾಡ್ತಿದ್ದಾರೆ. ಸೊ 1 ಅಲ್ಲ 2 ಅಲ್ಲ, ಸೊ ಬೇರೆ ಬೇರೆ ಡಿಫ್ರೆಂಟ್ ಜಾಬ್ ರೋಲ್ಸ್ ಕಾಲ್ ಮಾಡ್ತಿದ್ದಾರೆ. ಸೊ ಒಂದು ಮಿನಿಮಮ್ ಅವರು 20 to 30 ಬ್ರಾಂಚಸ್, ಹೊಸ ಬ್ರಾಂಚಸ್ ಓಪನ್ ಮಾಡ್ತಿದ್ದಾರೆ ಬೆಂಗಳೂರಲ್ಲೇ. ಸೊ ಒಂದು ಒಳ್ಳೆ ಅಪರ್ಚುನಿಟಿ. ಯಾರು ನೀವು ಅರ್ಟಿಕಾ ಗೋಲ್ಡಲ್ಲಿ ವರ್ಕ್ ಮಾಡ್ತಿದ್ರೆ ಸೊ ಅದ್ರ ಫುಲ್ ಡೀಟೇಲ್ ಏನಿದೆ ನೋಡೋಣ ಬನ್ನಿ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಎವ್ರಿ ಬ್ರಾಂಚ್ ಹ್ಯಾಸ್, ಒಂದೊಂದು ಸ್ಟೋರ್ ಕೂಡ ಒಂದು ಮಿನಿಮಮ್ 10 to 15 ಪೋಸ್ಟ್ ಅಂತ ಇದ್ದೇ ಇರ್ತವೆ. ಆಲ್ಮೋಸ್ಟ್ ಆಲ್ ನೀವು ಅಲ್ಲಿ ಬ್ಯಾಂಕಲ್ಲಿ ಅರ್ಟಿಕಾ ಗೋಲ್ಡ್ ಕಂಪ್ನಿಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಳಗಡೆ ಹೋದಾಗ. ಸೊ ಪ್ರತಿಯೊಂದು ಬ್ರಾಂಚಲ್ಲಿ ಒಂದು 5 to 10 ಅಥವಾ 10 to 15 ಮೆಂಬರ್ಸ್ ಇದ್ದೇ ಇರ್ತಾರೆ. ಅಂದರೆ 20 ಬ್ರಾಂಚ್ ಓಪನ್ ಮಾಡಬೇಕು, 20ರಿಂದ 30 ಬ್ರಾಂಚ್ ಓಪನ್ ಮಾಡ್ಬೇಕಂತಾರೆ ಹೊಸದು. ಮಿನಿಮಮ್ ಒಂದು 300 to 400 ವೇಕೆನ್ಸೀಸ್ ಇದ್ದಾವೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 21 ನವಂಬರ್ ಸ್ಟಾರ್ಟ್ ಆಗಿ 20 ಡಿಸೆಂಬರ್, ನೆಕ್ಸ್ಟ್ ಮಂತ್ 20 ಡಿಸೆಂಬರ್ ತನಕನೂ ಇದೆ. ವಾಕಿನ್ ಇರುತ್ತೆ, ನೀವು ಹೋಗಿ ಅಟೆಂಡ್ ಆಗಬೇಕು. ಸೊ ಯಾವ ಥರ ಅಟೆಂಡ್ ಆಗಬೇಕು, ಏನೇನು ಕೇಳ್ಬೋದು ಅನ್ನೋದು ಡಿಸ್ಕಷನ್ ಮಾಡ್ತೀನಿ ಎಂಡ್ ತನಕ ನೋಡಿ. ಹೂ ಕ್ಯಾನ್ ಅಪ್ಲೈ ಅಂದರೆ ಯಾರು ಬೇಕಾದ್ರೂ ಮೇಲ್ ಆ್ಯಂಡ್ ಫಿಮೇಲ್ ಅಪ್ಲೈ ಮಾಡ್ಕೋಬೋದು. ಎನಿ ಡಿಗ್ರಿ PUC ಆ್ಯಂಡ್ SSLC ಕೂಡ ಅದು ಕೂಡ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 25 to 40,000 ಪ್ಲಸ್ ಇನ್ಸೆಂಟಿವ್ ಎಲ್ಲ ಇರುತ್ತೆ. ಸೊ ನಿಮ್ಗೆ ಅರೌಂಡ್ ಒಂದು 60,000 ತಗೊಂಡು ಸ್ಯಾಲ್ರಿ ತೊಗೊಳ್ಳೋ ಚಾನ್ಸಸ್ ಇರ್ತದೆ, ನೀವು ಚೆನ್ನಾಗಿ ವರ್ಕ್ ಮಾಡಿದರೆ. ಇನ್ಸೆಂಟಿವ್ ಎಲ್ಲ ಬೇಕಪ್ಪ ಅಂದರೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದು ಡೈರೆಕ್ಟ್ ಸೆಲೆಕ್ಷನ್ ಫಾರ್ ಆಲ್ ರೋಲ್ಸ್. ನ್ಯೂ ಬ್ರಾಂಚಸ್ ಹೊಸ ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ. 20 ಅಂತ ನಾ ತೊಗೊಂಡೆ, 20 to 30 ಅಂತ ಅವ್ರು ಹೇಳಿದ್ದಾರೆ. ಒಂದು 25, 22 ಹೊತ್ತಿ ಓಪನ್ ಆಗ್ಬೋದು ಹೊಸ ಬ್ರಾಂಚಸ್. ಸೊ ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SSLC PUC ಡಿಗ್ರಿ ಆಗಿದ್ರು ನಡೆಯುತ್ತೆ, ಯಾವ್ದು ಬೇಕಾದಾದ್ರೂ ಹೋಗ್ಬೋದು. ಡಿಪ್ಲೊಮಾ ಆದರೂ ಕೂಡ ಹೋಗಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟು ಪರ್ಫಾರ್ಮೆನ್ಸ್ ಸ್ಕಿಲ್ ಬಂದ್ಬಿಟ್ಟು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಚೆಕ್ ಮಾಡಿದ್ರೆ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದ್ರೆ ಅಟೆಂಡ್ ಮಾಡ್ಬೋದು. ಆ್ಯಂಡ್ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಲ್ಲೇ ಇರುತ್ತೆ, ನಿಯರ್ ಬೈ. ನಿಮ್ಗೆ ಎಲ್ಲಿ ಅರ್ಟಿಕಾ ಗೋಲ್ಡ್ ಇರುತ್ತಲ್ಲ ಅಲ್ಲಿ ನೀವು ಹೋಗಿ ವರ್ಕ್ ಮಾಡ್ಕೋಬೋದು. ಕೆರಿಯರ್ ಗ್ರೋತ್ ಅಂತ ಬಂದ್ಬಿಟ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಏನಾದ್ರು ಜಾಯ್ನ್ ಆದರೆ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್, ಸೇಲ್ಸ್ ಕೋಆರ್ಡಿನೇಟರ್, ಸೇಲ್ಸ್ ಮ್ಯಾನೇಜರ್, ಆಮೇಲೆ ಸೀನಿಯರ್ ಸೇಲ್ಸ್ ಮ್ಯಾನೇಜರ್, ಬ್ರಾಂಚ್ ಮ್ಯಾನೇಜರ್, ಏರಿಯಾ ಮ್ಯಾನೇಜರ್ ಅಂತ ಒಳ್ಳೊಳ್ಳೆ ಪೋಸ್ಟ್ನ ತೊಗೋಬೋದು. ಹಾರ್ಡ್ ವರ್ಕ್ ಮಾಡಿದರೆ ಹೌದಾ, ವಿತಿನ್ 3 to 4 ಇಯರ್ಸ್ ಒಳಗೆ ಒಂದು ಒಳ್ಳೆ ಪೋಸ್ಟಲ್ಲಿ ಇರ್ಬೋದು ನೀವು ಚೆನ್ನಾಗಿ ವರ್ಕ್ ಮಾಡಿದರೆ. ಸೊ ಇಂಟರ್ವ್ಯೂ ಡೀಟೇಲ್ಸ್ ಬಂದ್ಬಿಟ್ಟು 10:30 to 2:32 ಒಳಗಡೆ ನೀವಲ್ಲಿ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕಾದ್ರೆ ರೆಸ್ಯೂಮು, ಆಧಾರ್ ಕಾರ್ಡ್ ಕಾಪಿ, ಮಾರ್ಕ್ಸ್ ಕಾರ್ಡ್ ಕಾಪಿ, ಫೋಟೋ ಆ್ಯಂಡ್ ಲೈಸೆನ್ಸ್. ಯಾರಿಗೆ ರಿಕ್ವೈರ್ಡ್ ಇದೆ ಏನಪ್ಪ ಅಂದರೆ ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಲೈಸೆನ್ಸ್ ಬೇಕು, ಇಲ್ಲಾಂದರೆ ಉಳಿದಿರೋ ಪೋಸ್ಟ್ಗೆ ಲೈಸೆನ್ಸ್ ಬೇಕಾಗಿಲ್ಲ. ಸೊ ಈ ಪೋಸ್ಟಿಗೆ ಮಾತ್ರ ಅವರು ಲೈಸೆನ್ಸ್ ಕೇಳ್ತಾರೆ. ಉಳಿದಿರೋ ಬೇರೆ ಬೇರೆ ಪೋಸ್ಟ್ ಇರ್ತಾರೋ ಒಳಗಡೆ ಆಫೀಸಲ್ಲಿ ವರ್ಕ್ ಮಾಡೋ ಪೋಸ್ಟ್ಗೆ ಅಲ್ಲೇ ನಿಮ್ಗೆ ಲೈಸೆನ್ಸ್ ರಿಕ್ವೈರ್ಡ್ ಇಲ್ಲ. ಸೊ ಆದಷ್ಟು ಹೋಗುವಾಗ ಫಾರ್ಮಲ್ ಡ್ರೆಸ್ನ ವೇರ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಆ್ಯಂಡ್ ವಿಸಿಟ್ ನಿಯರ್ ಬೈ ಅರ್ಟಿಕಾ ಗೋಲ್ಡ್ ಕಂಪ್ನಿ. ಆ್ಯಂಡ್ ನೀವು ಸಪೋಸ್ ಅಪ್ಲೈ ಮಾಡ್ತಪ್ಪ ಅಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ, ಹೌದಾ. ಸೊ ರೆಸ್ಯೂಮ್ ಹಾಕುವಾಗ ಕೂಡ ನಿಮ್ಮದು ಅದಕ್ಕೆ ತಕ್ಕಂಗೆ ರೆಸ್ಯೂಮ್ನ ಕ್ರಿಯೇಟ್ ಮಾಡಿ ಪೋಸ್ಟ್ ಕಾಲ್ ಮಾಡಿ ಕೇಳಿ ಯಾವ ಪೋಸ್ಟ್ ಅದಾವ ಅಂತೇಳಿ. ಸೊ ಗೊತ್ತಾಗುತ್ತೆ ಆ ಪೋಸ್ಟಿಗೆ ತಕ್ಕಂಗೆ ಏನು ಮಾಡಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಸೆಂಡ್ ಮಾಡಿ. ಅವಾಗ ನಿಮ್ದು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇದೇ ಥರ ಜಾಬ್ ಅಪರ್ಚುನಿಟೀಸ್ ಬೇಕಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸಲುವಾಗಿ ಇದೇ ಥರ ಜಾಬ್ ಅಪರ್ಚುನಿಟೀಸ್ ತರ್ತಾ ಇರ್ತೀವಿ. ಸೊ